ಬೆಂಗಳೂರಿನ ನಾಯಂಡಹಳ್ಳಿಯಲ್ಲೊಂದು ಅಗ್ನಿ ಅನಾಹುತ ಆಗಿದೆ. ಪ್ಲಾಸ್ಟಿಕ್ ಗೋದಾಮು ಆಕಸ್ಮಿಕ ಬೆಂಕಿ ತಗುಲಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಇಡೀ ಏರಿಯಾಗ ಆವರಿಸಿಬಿಟ್ಟಿದೆ ದಟ್ಟ ಹೊಗೆ. ಆ ಗೋದಾಮ್ನಲ್ಲಿ ಸ್ಕ್ರಾಪ್ ಪ್ಲಾಸ್ಟಿಕ್ ಸಂಗ್ರಹಿಸಲಾಗಿತ್ತು. ಟನ್ ಗಟ್ಟಲೆ ಪ್ಲಾಸ್ಟಿಕ್ ವಸ್ತುಗಳು ಶೇಖರಣೆಯಾಗಿತ್ತು. ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ವಿಕಾಸ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಕಾಸ್, ಅಗ್ನಿ ಅನಾಹುತ ಹೇಗೆ ಸಂಭವಿಸಿತು, ಸದ್ಯದ ಪರಿಸ್ಥಿತಿ ಏನು ಅಂತ? ಎಸ್ ಪ್ರತಿಮಾ, ಈ ನಾಯಂಡಹಳ್ಳಿ ಬಳಿ ಈ ಒಂದು ವೇಸ್ಟ್ ಪ್ಲಾಸ್ಟಿಕ್ಗಳನ್ನೇನು ಸಂಗ್ರಹಣೆ ಮಾಡಲಾಗಿತ್ತು. ಸೊ ಅದೆಲ್ಲವನ್ನು ಕೂಡ ಬಂದು ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ವೃಷಭಾವತಿ ನದಿ ಪಕ್ಕದಲ್ಲೇ ಸಂಗ್ರಹಣೆ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಎಕರೆಗಟ್ಟಲೆ ಜಮೀನಿನಲ್ಲಿ ಈ ಪ್ಲಾಸ್ಟಿಕ್ಗಳನ್ನು, ಈ ಸ್ಕ್ರಾಪ್ನಲ್ಲಿ ಸಿಗ್ತಕ್ಕಂಥದ್ದು, ಗುಜರಿಯಲ್ಲಿ ಸಿಗ್ತಕ್ಕಂಥ ಪ್ಲಾಸ್ಟಿಕ್ಗಳು, ವೇಸ್ಟ್ ಪೈಪ್ಸ್ ಆಗಿರಬಹುದು, ಇವೆಲ್ಲವನ್ನು ತಂದು ಇಲ್ಲಿ ಶೇಖರಣೆ ಮಾಡಲಾಗಿತ್ತು. ಗಮನಿಸ್ತಾ ಇದ್ದೀವಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಆವರಿಸ್ಕೊಳ್ತಾ ಇದೆ. ಸೊ ಈಗಾಗಲೇ ಅಗ್ನಿಶಾಮಕ ವಾಹನಗಳು 2 ವಾಹನಗಳಿಂದ ಬೆಂಕಿ ನಂದಿಸುವುದಕ್ಕೆ ಪ್ರಯತ್ನವನ್ನು ಪಟ್ಟರು. ಆದರೆ 2 ವಾಹನಗಳಲ್ಲಿ ನೀರು ಖಾಲಿ ಆಯಿತು. ಬಟ್ ಈಗ ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ಯಾಕಂದ್ರೆ ಪ್ಲಾಸ್ಟಿಕ್ ಆಗಿರೋದ್ರಿಂದಾಗಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಅನ್ನು ಸಂಗ್ರಹಣೆ ಮಾಡಿರೋದ್ರಿಂದಾಗಿ ಅದನ್ನ ಹತೋಟಿಗೆ ತಗೋದು ಕೂಡ ಈ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಕಷ್ಟವಾಗ್ತಿರುವಂಥದ್ದು. ಸದ್ಯ ಈ JCB ಅನ್ನ ತರಿಸಿ ಇದಕ್ಕೊಂದು ಅಡ್ಡ ತಡೆಗೋಡೆ ಇದೆ. ಸೊ ಅದನ್ನ ತೆಗೆದುಬಿಟ್ಟು ಅದನ್ನ ಬೆಂಕಿಯನ್ನ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಅಂತೇಳಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಈ ಹೊಗೆ ಏನಿದೆ ಇದು ತೀರಾ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಇಲ್ಲಿ ಇರ್ತಕ್ಕಂಥವರಿಗೆ, ಮತ್ತು ಇಲ್ಲಿಯ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಉಸಿರಾಟ ಆಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬೆಂಕಿಯನ್ನು ಹತೋಟಿಗೆ ತರೋದಕ್ಕೆ. ಕಷ್ಟ ಸಾಧ್ಯವಾಗ್ತಾ ಇದೆ. ಇಡೀ ನಾಯಂಡಹಳ್ಳಿ ಆವರಿಸಿಕೊಳ್ತಾ ಇದೆ ಒಂದು ಹೊಗೆ, ಮತ್ತು ಇದು ಪ್ಲಾಸ್ಟಿಕ್ ಹೊಗೆ ಆಗಿರೋದ್ರಿಂದಾಗಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೂ ಕೂಡ ಕಷ್ಟ ಆಗ್ತಿದೆ. ಮತ್ತು ಈ ಬೆಂಕಿ ಇನ್ನೊಂದಷ್ಟು ಆವರಿಸಿಕೊಂಡಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಲಾರಿ ಬಾಡಿ ಮೇಕಿಂಗ್ ಒಂದು ಇದಿದೆ. ಸೊ ಅಲ್ಲೂ ಕೂಡ ಅದಕ್ಕೂ ಕೂಡ ಆವರಿಸಿಕೊಳ್ಳಬಹುದು. ಸೊ ಹಾಗಾಗಿ ಆದಷ್ಟು ಬೇಗ ಈ ಒಂದು ಬೆಂಕಿಯನ್ನು ಹತೋಟಿಗೆ ತರುವಂತ ಪ್ರಯತ್ನವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಈಗ ಸದ್ಯ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಂತ ಪ್ರಾಣಹಾನಿ ಆಗಲಿ ಏನು ಕೂಡ ಸಂಭವಿಸಿಲ್ಲ. ಬಟ್ ಎಕರೆಗಟ್ಟಲೆಯಲ್ಲಿ ಏನು ಶೇಖರಿಸಿ ಇಟ್ಟಿದ್ದಂತಹ ಪ್ಲಾಸ್ಟಿಕ್ ವಸ್ತುಗಳು ಈಗ ಬೆಂಕಿಗೆ ಆಹುತಿ ಆಗ್ತಾ ಇರುವಂತದ್ದು. ಬಟ್ ಯಾರೋ ಕಿಡಿಗೇಡಿಗಳಿಂದ ಈ ಒಂದು ಬೆಂಕಿ ಹೊತ್ಕೊಂಡಿರಬಹುದು, ಯಾರೋ ಬೆಂಕಿ ಹಾಕಿರಬಹುದು, ಅಥವಾ ಬಿಸಿಲಿನ ತಾಪಕ್ಕೆ ಒಂದು ಬೆಂಕಿ ಹೊತ್ಕೊಂಡಿರುವಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿಕಾಸ್ ತಮ್ಮೆಲ್ಲ ಮಾಹಿತಿಗೆ. ನೋಡ್ತಾ ಇದ್ದೀವಿ ಹೊಗೆ ಆವರಿಸಿ ಬೆಂಕಿ ಯಾವ ಪರಿ ವ್ಯಾಪಿಸಿದೆ ಅಂತ. ಪ್ಲಾಸ್ಟಿಕ್ ಗೋದಾಮದು, ಹಾಗಾಗಿ ನಿಯಂತ್ರಣಕ್ಕೆ ಬರ್ತಿಲ್ಲ.